ನಾಡಿನ ಸಮಸ್ತ ಸಂಗ್ರಾಮ ವಾಹಿನಿ ವೀಕ್ಷಕರಿಗೆ ನಿಮ್ಮ ಪ್ರೀತಿಯ ವಿಕಾಸ್ ಕನಸಂದ್ರ ಮಾಡುವ ನಮಸ್ಕಾರಗಳು. ಆತ್ಮೀಯ ವೀಕ್ಷಕರೇ, ನಮ್ಮ ಸಂಗ್ರಾಮ ವಾಹಿನಿಯ ಇಂದಿನ ಮೈಸೂರು ಡೇಸ್ ಕಾರ್ಯಕ್ರಮದಲ್ಲಿ ಒಂದು ಸಂಚಿಕೆ. ಏನಂತ ಹೇಳಿದ್ರೆ, ಕನ್ನಡ ನಾಡು ಅಂತ ಹೇಳಿದ್ರೆ ನಮಗೆ ನೆನಪಿಗೆ ಬರುವುದು ಮೈಸೂರು ಅರಮನೆ, ಚಾಮುಂಡಿ ಬೆಟ್ಟ, ತಾಯಿ ಚಾಮುಂಡೇಶ್ವರಿ. ಇದೆಲ್ಲದರ ನಡುವೆ ನಮ್ಮ ರಾಜ ಮಹಾರಾಜರುಗಳು ಅಳವಡಿಸಿರುವಂತಹ ಆಚಾರ, ವಿಚಾರ, ಸಂಸ್ಕಾರ, ಸಂಸ್ಕೃತಿ. ಈ ಆಚಾರ, ವಿಚಾರ, ಸಂಸ್ಕಾರ, ಸಂಸ್ಕೃತಿ ಅಂತ ಹೇಳಿದ್ರೆ ನಮ್ಮ ಮೈಸೂರು ಅರಮನೆಯಲ್ಲಿ ಅಂದಿನ ರಾಜ ಮಹಾರಾಜರುಗಳಿಂದ ಹಿಡಿದು ಸಹ ಇಂದಿನ ರಾಜ ಮಹಾರಾಜರುಗಳವರೆಗೆ ಒಂದು ಸಂಸ್ಕಾರ ನಡೀತಾನೆ ಬಂದಿದೆ. ಏನಪ್ಪ ಅಂತ ಹೇಳಿದ್ರೆ, 1864ರಿಂದ 1894ರವರೆಗೆ ಆಳ್ವಿಕೆಯನ್ನು ಮಾಡಿದಂತಹ 10ನೇ ಚಾಮರಾಜ ಒಡೆಯರ್ರವರ ಕಾಲದಲ್ಲಿ ನಾವು ಹೇಗೆ ಶಾಲೆಗಳಲ್ಲಿ ನಾಡಗೀತೆಯನ್ನು ಹೇಳ್ತೀವೋ ಅದೇ ರೀತಿ ಮೈಸೂರು ಸಾಮ್ರಾಜ್ಯಕ್ಕೆ ಒಂದು ಗೀತೆ ಇರಬೇಕು ಅಂತೇಳಿ ನಮ್ಮ 10ನೇ ಚಾಮರಾಜ ಒಡೆಯರ್ರವರು ಅಂದಿನ ಕಾಲಕ್ಕೆ ಅಂದು ಆಸ್ಥಾನದ ಕವಿಗಳಾಗಿದ್ದಂತಹ ಬಸಪ್ಪ ಶಾಸ್ತ್ರಿಗಳಿಂದ ಒಂದು ಸಾಮ್ರಾಜ್ಯ ಗೀತೆಯನ್ನು ರಚನೆ ಮಾಡಿಸ್ತಾರೆ. ಈ ಸಾಮ್ರಾಜ್ಯ ಗೀತೆಯನ್ನು ರಚನೆ ಮಾಡಿದವರು ಬಸಪ್ಪ ಶಾಸ್ತ್ರಿಗಳು. ಯಾವುದಪ್ಪ ಅಂತ ಹೇಳಿದ್ರೆ, ಇವರು ಆ ಸಾಮ್ರಾಜ್ಯ ಗೀತೆಯನ್ನು ರಚನೆ ಮಾಡಬೇಕಾದ್ರೆ ರಾಗ ಕಲ್ಯಾಣಿ ಮತ್ತು ಯಮನ್ ಈ ಎರಡು ಇದನ್ನು ಬಳಸ್ಕೊಂಡು ಆ ಸಾಮ್ರಾಜ್ಯ ಗೀತೆಯನ್ನು ರಚನೆಯನ್ನು ಮಾಡ್ತಾರೆ. ಆ ಸಾಮ್ರಾಜ್ಯ ಗೀತೆ ಯಾವುದು ಅಂತ ಹೇಳಿದ್ರೆ ಕಾಯೋ ಶ್ರೀ ಗೌರಿ. ಈ ಕಾಯೋ ಶ್ರೀ ಗೌರಿ ಸಾಮ್ರಾಜ್ಯ ಗೀತೆ ಏನಾಗುತ್ತೆ ಅಂತ ಹೇಳಿದ್ರೆ ಇಂಗ್ಲಿಷ್ಗೆ ಅನುವಾದ ಆಗುತ್ತೆ. ಇಂಗ್ಲಿಷ್ಗೆ ಯಾವ ರೀತಿ ಅನುವಾದ ಆಗುತ್ತೆ ಅಂತ ಹೇಳಿದ್ರೆ ಹೋ ಗಾಡೆಸ್ ಗೌರಿ ಎಂಬುದಾಗಿ ಇಂಗ್ಲಿಷ್ಗೆ ಅನುವಾದವಾಗುತ್ತೆ. ಈ ಕಾಯೋ ಶ್ರೀ ಗೌರಿ ಗೀತೆಯ ಅರ್ಥ ಏನಂತ ಹೇಳಿದ್ರೆ, ಇದು ಚಾಮುಂಡೇಶ್ವರಿಯನ್ನ ಕುರಿತು ಈ ಗೀತೆಯನ್ನ ಹೇಳ್ತಾರೆ. ಮತ್ತೆ ಈ ಗೀತೆಯ ಕೊನೆಯಲ್ಲಿ ಅಂದು ಯಾರು ಆಳ್ವಿಕೆ, ಆ ಸಮಯದಲ್ಲಿ ಯಾರು ಆಳ್ವಿಕೆಯನ್ನ ಮಾಡ್ತಾ ಇರ್ತಾರೆ ಆ ರಾಜರ ಹೆಸರುಗಳನ್ನ ಹೇಳಿ ಅವರಿಗೆ ಶುಭವಾಗಲಿ ಎಂಬುದು ಈ ಗೀತೆಯಲ್ಲಿ ಬರುತ್ತೆ. ಅಂದ್ರೆ ಈ ಹಾಡಿನ ಅರ್ಥ ಏನಂತ ಹೇಳಿದ್ರೆ, ಎಲ್ಲಿ ಆ ರಾಜರಿಗೆ ದೇವರ ಆಶೀರ್ವಾದ ಇದ್ದು ಒಳ್ಳೇದಾಗುತ್ತೋ ಆ ರಾಜರಿಗೆ ಒಳ್ಳೇದಾದ್ರೆ ಆ ರಾಜ ಅಲ್ಲಿನ ಸಾಮ್ರಾಜ್ಯದಲ್ಲಿರುವಂತಹ ಎಲ್ಲ ಪ್ರಜೆಗಳನ್ನ ತುಂಬಾ ಚೆನ್ನಾಗಿ ನೋಡ್ಕೊಳ್ತಾನೆ, ರಾಜ್ಯ ಸುಭಿಕ್ಷವಾಗಿರುತ್ತೆ ಎಂಬುದು ಇಲ್ಲಿನ ವಾಡಿಕೆ. ಈ ಕಾಯೋ ಶ್ರೀ ಗೌರಿ ಎಂದು ಪ್ರಚಾರಕ್ಕೆ ಬರುತ್ತೆ ಅಂತ ಹೇಳಿದ್ರೆ, ಅಂದಿನ ಕಾಲಕ್ಕೆ 1919ರಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಅಂದು ಅಪ್ಪಿಕೋ ಚಳುವಳಿ ಮತ್ತೆ ಚಿಪ್ಕೋ ಚಳುವಳಿ ನಡೀತಾ ಇರುತ್ತೆ. ಅಂತ ಹೇಳಿದ್ರೆ ಕಾಡನ್ನ ಉಳಿಸ್ಲಿಕ್ಕೆ ಈ ಹೋರಾಟಗಳು ನಡೀತಾ ಇರುತ್ತೆ. ಆ ಸಮಯದಲ್ಲಿ ಮೈಸೂರು ಮಹಾರಾಜರಿಗೆ ಅಚ್ಚುಮೆಚ್ಚಾಗಿದ್ದಂತಹ ರವೀಂದ್ರನಾಥ ಟ್ಯಾಗೂರ್ ರವರು 1919ರಲ್ಲಿ ಕಾಡುಗಳ ರಕ್ಷಣೆಗಾಗಿ ಸಭೆಯನ್ನ ಮಾಡ್ತಾ ಇರ್ತಾರೆ. ಆ ಸಭೆಯಲ್ಲಿ ಮುಖ್ಯ ದಿಕ್ಸೂಚಿ ಭಾಷಣದ ನೇತರರಾಗಿದ್ದಂತಹ ರವೀಂದ್ರನಾಥ ಟ್ಯಾಗೂರ್ ರವರು ಅಲ್ಲಿಗೆ ಆಗಮಿಸಿರ್ತಾರೆ. ಅಲ್ಲಿಗೆ ಆಗಮಿಸಿದ್ದಂತಹ ಸಂದರ್ಭದಲ್ಲಿ 1919ರಲ್ಲಿ ಮೊಟ್ಟ ಮೊದಲನೆಯದಾಗಿ ಮಹಾರಾಜರು ಈ ಗೀತೆಯನ್ನ ಆಡಿಸ್ತಾರಲ್ಲಿ. ಯಾವುದು? ಕಾಯೋ ಶ್ರೀ ಗೌರಿ ಗೀತೆಯನ್ನ ಆಡಿಸ್ತಾರೆ. ಈ ಕಾಯೋ ಶ್ರೀ ಗೌರಿ ಗೀತೆಯನ್ನ ಆಡಿಸಿದಾಗ ಏನಾಗುತ್ತೆ, ರವೀಂದ್ರನಾಥ ಟ್ಯಾಗೂರ್ ರವರ ಆನಂದಲೋಕೆ ಹಾಡು ಸಹ ಹೆಚ್ಚು ಪ್ರಚಾರವನ್ನ ಪಡೆಯುತ್ತೆ. 1919ರ ಕಾಡುಗಳ ರಕ್ಷಣೆಗಾಗಿ ಆಗಮಿಸಿದಂತಹ ರವೀಂದ್ರನಾಥ ಟ್ಯಾಗೂರ್ ಅವರ ನೇತೃತ್ವದಲ್ಲಿ ಪ್ರಸಾರಗೊಂಡಂತಹ ಈ ಗೀತೆ ಅಂದಿನಿಂದ ಇಂದಿನವರೆಗೂ ಸಹ ಮೈಸೂರು ಸಾಮ್ರಾಜ್ಯ ಗೀತೆಯಾಗಿ, ನಾಡಗೀತೆಯಾಗಿ ಪ್ರಚಾರವನ್ನ ಪಡಿತಾ ಬಂದಿದೆ. ಹಾಗೂ ಇದಕ್ಕೆ ಯಾವ ರೀತಿ ಮರ್ಯಾದೆಯನ್ನು ಕೊಡ್ತಾರೆ ಅಂತ ಹೇಳಿದ್ರೆ, ನಾವು ಶಾಲೆಯಲ್ಲಿ ನಾಡಗೀತೆಯನ್ನ ಹೇಳಬೇಕಾದ್ರೆ ಮತ್ತೆ ರಾಷ್ಟ್ರಗೀತೆಯನ್ನ ಹೇಳಬೇಕಾದ್ರೆ ಯಾವ ರೀತಿ ಗೌರವ ಸೂಚನೆಯನ್ನು ಕೊಡ್ತೀವೋ ಅದೇ ರೀತಿ ರಾಜ ಮಹಾರಾಜರುಗಳು ಕಾಲಗಳು ಸಹ ಇದಕ್ಕೆ ಮರ್ಯಾದೆಯನ್ನ ಕೊಡ್ತಾ ಹೋಗ್ತಾರೆ ಗೌರವಪೂರ್ವಕವಾಗಿ. ಇದನ್ನು ಹೆಚ್ಚು ಯಾವಾಗ ಬಳಸ್ತಾರೆ ಅಂತ ಹೇಳಿದ್ರೆ, ದಸರಾ ಸಮಯದಲ್ಲಿ ಹಾಗೂ ಮೈಸೂರು ರಾಜ ಮಹಾರಾಜರುಗಳು ಯಾವುದೇ ಸಭೆ ಸಮಾರಂಭಗಳನ್ನ ಮಾಡಬೇಕಾದ್ರೆ, ಪೂಜಾ ಕೈಕರ್ಯಗಳನ್ನ ಮಾಡಬೇಕಾದ್ರೆ ಈ ಗೀತೆಯನ್ನ ಹೆಚ್ಚು ಪ್ರಚಾರದಲ್ಲಿ ಬಳಸ್ತಾರೆ. ಈ ಗೀತೆಯ ಸಾಲು ಈ ರೀತಿ ಇದೆ. ಕಾಯೋ ಶ್ರೀ ಗೌರಿ ಕರುಣಾಲಹರಿ, ಕಾಯೋ ಶ್ರೀ ಗೌರಿ ಕರುಣಾಲಹರಿ, ತೋಯಜಾಕ್ಷಿ ಶಂಕರೀಶ್ವರಿ, ತೋಯಜಾಕ್ಷಿ ಶಂಕರೀಶ್ವರಿ, ಕಾಯೋ ಶ್ರೀ ಗೌರಿ ಕರುಣಾಲಹರಿ, ತೋಯಜಾಕ್ಷಿ ಶಂಕರೀಶ್ವರಿ, ವೈಮಾನಿಕ ಭೂಮಾರ್ಚಿತ ಕೋಮಲಕರ ಪಾದೇ,
ವೈಮಾನಿಕ ಭೂಮಾರ್ಚಿತ ಕೋಮಲಕರ ಪಾದೇ ಶ್ರೀಮಾನ್ವಿತ ಭೂಮಾಸ್ಪದ ಕಾಮಿತ ಫಲದೆ ಶ್ರೀಮಾನ್ವಿತ ಭೂಮಾಸ್ಪದ ಕಾಮಿತ ಫಲದೆ ಶುಂಭಾದಿಮಕಾಂಭೋ ನಿಜ ನಿಜ ದೇವಿ ಶುಂಭಾದಿಮದಾಂಭೋ ನಿಧಿ ಕುಂಭಜ ನಿಭ ದೇವಿ ಜಂಭಾಹಿತ ಶಂಭಾವಿತ ಕುಂಭಜ ನಿಜ ದೇವಿ ಶುಂಭಾಧಿಮಧಾಂಭೋ ನಿಧಿ ಕುಂಭಜ ನಿಭ ದೇವಿ ಜಂಭಾಹಿತ ಶುಂಭಾವಿತ ಶಾಂಭವಿ ಶುಭವಿ ಜಂಭಾಹಿತ ಶುಂಭಾವಿತ ಶಾಂಭವಿ ಶುಭವಿ ಶ್ರೀ ಜಯ ಚಾಮುಂಡಿಕೆ ಶ್ರೀ ಜಯ ಚಾಮೇಂದ್ರ ಶ್ರೀ ಜಯ ಚಾಮುಂಡಿಕೆ ಶ್ರೀ ಜಯ ಚಾಮೇಂದ್ರ ನಾಮಾಂಕಿತ ನಾಮಮಿ ಬಲಮೇ ನಾಮಾಂಕಿತ ನಾಮಮಿ ಲಲಮೇ ಕಾಯೌ ಶ್ರೀ ಗೌರಿ ಕರುಣಾಲಹರಿ ತೋಯಜಾಕ್ಷಿ ಶಂಕರೀಶ್ವರಿ ತೋಯಜಾಕ್ಷಿ ಶಂಕರೀಶ್ವರಿ. ನೋಡಿದ್ರಲ್ಲ ವೀಕ್ಷಕರೇ, ಈ ಗೀತೆಯ ಅರ್ಥ ಏನು ಅಂತ ಹೇಳಿದ್ರೆ, ಸಮುದ್ರ ವಸನೆಯಾದಂತಹ ದೇವಿ ಕಮಲಗಳನ್ನ ಹಿಡಿದಿದ್ದೀಯ, ನೀನು ಜನರ ಒಳಿತನ್ನ ಮಾಡ್ತೀಯ, ಜನರು ಬೇಡಿದ್ದನ್ನ ಸಕಲಗಳನ್ನು ನೀನು ಕೊಡುವಂತಹ ದೇವಿ ನೀನು, ಭಗವಂತನ ಆಜ್ಞಾನುಸಾರವಾಗಿ ನೀನು ಎಲ್ಲರ ಒಳಿತನ್ನ ಬಯಸ್ತೀಯ. ಯಾರು ನಿನ್ನಲ್ಲಿ ಒಳಿತನ್ನ ಕೇಳ್ಕೊಳ್ತಾರೋ ಆ ಒಳಿತಿಗೆ ನೀನು ರಕ್ಷಣೆಯನ್ನ ಕೊಡು. ಹಾಗೂ ಈ ನಮ್ಮ ರಾಜ್ಯದ ರಾಜರುಗಳಾಗಿರುವಂತಹ ಜಯಚಾಮೇಂದ್ರ ಅಂದ್ರೆ ಅಂದಿನ ಕಾಲಕ್ಕೆ ಯಾರಾಗಿರ್ತಾರೆ ಅಂದ್ರೆ ಈ ಪ್ರಸ್ತುತ ಸನ್ನಿವೇಶಕ್ಕೆ ಯಾರಾಗಿರ್ತಾರೆ ಅವರ ಹೆಸರನ್ನ ನಾವು ತೆಗೆದುಕೊಳ್ಬೇಕಾಗುತ್ತೆ. ಹಾಗೆ ಚಾಮೇಂದ್ರ ರಾಜರುಗಳಿಗೆ ನೀನು ಒಳಿತನ್ನ ಮಾಡು, ನೀನು ಆಶೀರ್ವಾದವನ್ನ ಮಾಡು. ಈ ರಾಜರ ಆಶೀರ್ವಾದದಿಂದ ಇಡೀ ಪ್ರಾಂತ್ಯದ ಪ್ರಜೆಗಳು ಸುಖವಾಗಿರ್ಲಿ ಎಂಬುದು ಈ ಗೀತೆಯ ಅರ್ಥ. ಆತ್ಮೀಯ ವೀಕ್ಷಕರೇ, ನೋಡುದ್ರಲ್ಲ ನೀವು, ಈ ಗೀತೆ ಸಾಮ್ರಾಜ್ಯ ಗೀತೆಯಾಗಿ ಇಂದು ಸಹ ಪ್ರಚಾರವನ್ನ ಪಡಿತಾ ಇದೆ. ಅರಮನೆಯಲ್ಲಿ ಇಂದು ಸಹ ಯಾವುದೇ ಕೈಕರ್ಯಗಳನ್ನ ಕೈಗೊಳ್ಳಬೇಕಾದ್ರೂ ಸಹ ಈ ಗೀತೆಯನ್ನ ಹೇಳ್ತಾರೆ. ಈ ಗೀತೆಯನ್ನ ಹೇಳಬೇಕಾದ್ರೆ ಅಷ್ಟೇ ಗೌರವವನ್ನು ಕೊಡ್ತಾರೆ. ನಾವು ಸಹ ಈ ಗೀತೆಯನ್ನ ಎಲ್ಲೂ ಕೇಳಿಲ್ಲ ಅಂತ ಹೇಳಿದ್ರೆ ಗೀತೆಯನ್ನ ಕೇಳೋಣ, ಅದಕ್ಕೆ ಗೌರವವನ್ನ ಕೊಡೋಣ. ಆತ್ಮೀಯ ವೀಕ್ಷಕರೇ, ನೋಡುದ್ರಲ್ಲ ನಮ್ಮ ಸಾಮ್ರಾಜ್ಯ ಗೀತೆ ಅಂದ್ರೆ ನಮ್ಮ ಮೈಸೂರು ಸಾಮ್ರಾಜ್ಯ ಗೀತೆ ಎಷ್ಟು ದೇವಿಯನ್ನ ವರ್ಣನೆ ಮಾಡಿ ರಾಜರನ್ನ ಹರಸಿ ಹೇಳಿದ್ದಾರೆ ಅಂತ. ಆತ್ಮೀಯ ವೀಕ್ಷಕರೇ, ನಮ್ಮ ಸಂಗ್ರಾಮ ವಾಹಿನಿಯ ಕಾರ್ಯಕ್ರಮಗಳನ್ನು ನೋಡ್ತಾ ಇರಿ, ಪ್ರೋತ್ಸಾಹಿಸ್ತಾ ಇರಿ. ಧನ್ಯವಾದಗಳು. ಶುಭ ದಿನ.